ಎಲ್ರಿಗೂ ನಮಸ್ಕಾರ. ಚಿನ್ನರ ಕಲಿಕೆಗೆ ಸ್ವಾಗತ. ಮಕ್ಕಳ, ಇವತ್ತು ನಾನು ಭಗವದ್ಗೀತೆಯ 4ನೇ ಅಧ್ಯಾಯದ 34ನೇ ಶ್ಲೋಕವನ್ನು ಹೇಳ್ಕೊಡ್ತೀನಿ. ಕೃಷ್ಣ ಹೇಳ್ತಾನೆ, ಅರ್ಜುನ, ಸಾಂಸಾರಿಕ ವಸ್ತುಗಳಿಂದ ಸಿದ್ಧಿಸ್ತಕ್ಕಂತಹ ಯಜ್ಞಕ್ಕಿಂತ ಜ್ಞಾನ ಅಂತಕ್ಕಂತಹ ಯಜ್ಞ ಎಲ್ಲ ರೀತಿಯಿಂದಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಯಾಕೆಂದರೆ ಎಲ್ಲ ಕರ್ಮಗಳು, ಸರ್ವಾಂಗೀಣ ಕರ್ಮಗಳೆಲ್ಲವೂ ಕೂಡ ಜ್ಞಾನದಲ್ಲಿ ಪರಿಸಮಾಪ್ತಿಯನ್ನು ಹೊಂದುತ್ತೆ. ಹಾಗಾಗಿ ತತ್ವಾರ್ಥವನ್ನು ತಿಳಿದ ಜ್ಞಾನಿಗಳ ಬಳಿ ಹೋಗಿ ಜ್ಞಾನದ ಗೂಢಾರ್ಥವನ್ನು ತಿಳಿದುಕೋ ಅಂತ ಹೇಳ್ತಾನೆ ಕೃಷ್ಣ. ಆಗ ಈ ಶ್ಲೋಕ ಬರ್ತಕ್ಕಂಥದ್ದು. ಇದೆಂಥ ಶ್ಲೋಕ ಅಂತಂದರೆ ಪ್ರತಿಯೊಬ್ಬ ಶಿಷ್ಯನೂ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಶ್ಲೋಕ. ಹೇಳ್ಕೊಡ್ತೀನಿ, ಹೇಳ್ತೀರಲ್ವ ಮಕ್ಕಳ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಏನು ಈ ಶ್ಲೋಕದ ಅರ್ಥ ಅಂತಂದರೆ ನೋಡಿ, ತದ್ವಿಧಿ ಪ್ರಣಿಪಾತೇನ, ತತ್ವಾರ್ಥವನ್ನು ತಿಳಿದ ಜ್ಞಾನಿಗಳ ಬಳಿಗೆ ಹೋಗಿ, ಅಂದರೆ ಸದ್ಗುರುಗಳ ಬಳಿಗೆ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರಿಗೆ ಸೇವೆಯನ್ನು ಮಾಡಿ ಒಳ್ಳೆಯ ಭಾವನೆಯಿಂದ, ಅವ್ರಿಗೇನು ಬರುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ಕೊಂಡು ಕೇಳಬಾರ್ದು, ಒಂದು ಒಳ್ಳೆಯ ಭಾವನೆಯಿಂದ ಪ್ರಶ್ನೆಯನ್ನು ಮಾಡಿ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನು ತಿಳಿದುಕೊಳ್ಬೇಕು. ಆ ಗೂಢಾರ್ಥವನ್ನು ತಿಳಿದುಕೊಂಡಿರ್ತಕ್ಕಂತಹ ಜ್ಞಾನಿ ಇದ್ದಾರಲ್ಲ, ಗುರು, ನಿನಗೆ ಆ ಜ್ಞಾನದ ಉಪದೇಶವನ್ನು ಮಾಡ್ತಾರೆ ಅಂತ. ಅಂದರೆ ಮೊದಲು ನಾವು ಗುರುಗಳಿಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು. ಗುಡ್ ಮಾರ್ನಿಂಗ್ ಸರ್, ಕೈ ಮುಗಿದು ನಮಸ್ಕಾರ ಮಾಡಬೇಕು. ಹಿಂದಿನ ಕಾಲದಲ್ಲಾದರೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಿದ್ರು. ಅಟ್ಲೀಸ್ಟ್ ಇವಾಗ ಕೈ ಮುಗ್ದಾದರೂ ನಮಸ್ಕಾರ ಮಾಡಬೇಕು. ಮಾಡಿ ಸಾಷ್ಟಾಂಗ ಪೂರ್ವಕ, ಅಂದರೆ 8 ಅಂಗಗಳೂ ಜೊತೆಗೆ ನಮಸ್ಕರಿಸಬೇಕು ಅಂತ ಇರ್ತಕ್ಕಂಥದ್ದು. ಗುರುಗಳಿಗೆ ನಮಸ್ಕಾರ ಮಾಡಿ. ಅಷ್ಟಾಂಗ ಅಂದರೆ ಯಾವುದು ಗೊತ್ತಾ? ಅಷ್ಟ ಅಂಗ. 8 ಅಂಗಗಳು ಯಾವುದು ನೋಡಿ? ಕೈಗಳು 2, ಕಾಲುಗಳು, ಮೊಣಕಾಲುಗಳು, ಎದೆ, ತಲೆ, ಆಮೇಲೆ ನಮ್ಮ ದೃಷ್ಟಿ, ಮನಸ್ಸು ಮತ್ತು ಮಾತು. ಈ 8 ಅಂಗಗಳೂ ಕೂಡ ನಮಸ್ಕರಿಸಲ್ಪಡ್ತಕ್ಕಂಥದ್ದು. ಹೀಗೆ ನಾವು ನಮಸ್ಕಾರ ಮಾಡಿದ್ವಿ ಅಂದರೆ ನಮ್ಮನ್ನೇ ನಾವು ಆ ಗುರುಗಳಿಗೆ ಸಮರ್ಪಿಸ್ಕೊಂಡಂತೆ ಅಂತ. ಫಸ್ಟು ಕೆಲಸ ಮಾಡಬೇಕಾಗಿದ್ದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಗುರುಗಳಿಗೆ. ಅದು ಸದ್ಗುರುಗಳಾದವರಿಗೆ, ಯಾರು ನಮಗೆ ಜ್ಞಾನವನ್ನು ಉಪದೇಶಿಸ್ತಾರೋ ಅಂಥ ಗುರುಗಳ ಹತ್ರ ನಾವು ಈ ರೀತಿಯಾಗಿ ನಮಸ್ಕಾರ ಮಾಡಿಯೇ ನಾವು ಅವರ ಬಳಿ ಸೇವೆ ಮಾಡಬೇಕಾಗುತ್ತೆ. ಆಮೇಲೆ ಅವರಿಂದ ನಾವು ಏನು ಬೇಕು, ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕು. 2ನೇದು ಪಾಯಿಂಟು, ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ತಿಳಿದುಕೊಳ್ಬೇಕು. ಮೋಕ್ಷ ಅಂದ್ರೇನು, ಮುಕ್ತಿ ಅಂದ್ರೇನು, ಭಗವಂತನನ್ನು ಅರಿಯೋದು ಹೇಗೆ, ಈ ವಿಷಯಗಳನ್ನ ತಿಳಿದುಕೊಳ್ಳೋಕ್ಕೆ ಅಂತ ಒಬ್ಬ ಗುರು ಹತ್ರ ಹೋದಾಗ ಇಂಥ ವಿಷಯಗಳನ್ನ ತಿಳ್ಕೊಳ್ಬೇಕು. ಈಗ ನಾವು ವಿದ್ಯಾರ್ಥಿಗಳಾದರೆ ನಾವು ಫಸ್ಟು ಏನು ಮಾಡಬೇಕು, ನಮ್ಮ ಗುರುಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಿ, ಹೃತ್ಪೂರ್ವಕವಾಗಿ ನಮಸ್ಕಾರ ಮಾಡಿ, ಸುಮ್ಮನೆ ಕಾಟಾಚಾರಕ್ಕೆಲ್ಲ ಹೇಳದೆ ನಮಸ್ಕಾರ ಹೊಡೆಯೋದಲ್ಲ, ಸಲ್ಯೂಟ್ ಹೊಡೆಯೋದಲ್ಲ.
ಮನಃಪೂರ್ವಕವಾಗಿ ನಮಸ್ಕಾರ ಮಾಡಿ ನಾವು ಅವರಲ್ಲಿರ್ತಕ್ಕಂತಹ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು 3ನೇ ಕರ್ತವ್ಯ. ಗುರುಗಳು ಹೇಳಿದ ಹಾಗೆ ಕೇಳಬೇಕು. ಅವ್ರು ಏನು ಹೇಳ್ತಾರೋ ಕೆಲಸ ಅದನ್ನು ಚಾಚು ತಪ್ಪದೆ ಮಾಡಬೇಕು. ಅದನ್ನೇ ಹೇಳ್ತಾರೆ ಕಬೀರ್ ದಾಸರು, ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋಂಪಾಯ್ ಬಲಿಹಾರಿ ಗುರು ಆಪ್ನೆ ಗೋವಿಂದ ದಿಯೋ ಬತಾಯ್ ಅಂತ. ಅಂದರೆ ಆ ಭಗವಂತ ಯಾರೆಂದು ತಿಳಿಸ್ಕೊಡ್ತಕ್ಕಂತಹ ಗುರು, ಆ ಪರಬ್ರಹ್ಮ ಜ್ಞಾನವನ್ನು ತಿಳಿಸ್ಕೊಡ್ತಕ್ಕಂತಹ ಗುರು ಬಂದು ಇನ್ನೊಂದು ಕಡೆ ಗೋವಿಂದ ಆ ಭಗವಂತನೇ ಬಂದರೆ ಮೊದಲಿಗೆ ನಾವು ಗುರುವಿಗೆ ನಮಸ್ಕಾರ ಮಾಡಬೇಕು. ಗೋವಿಂದನಾರೆಂದು ಪೇಳುವ ಗುರುವಿಗೆ ನಾವು ನಮ್ಮ ನಮಸ್ಕಾರವನ್ನು ಮಾಡಬೇಕು, ತದನಂತರ ಭಗವಂತನಿಗೆ ಅಂತ ಕಬೀರ್ ದಾಸರು ಹೇಳ್ತಾರೆ. ಅದೇ ಗುರುವಿನ ಚೇಲ ಜ್ಞಾನ ಲಹ್ಯೈ ಅಂತ. ಗುರುವಿಲ್ಲದೆ ಶಿಷ್ಯನಿಗೆ ಜ್ಞಾನ ಲಭಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಯೂಟ್ಯೂಬು, ಫೇಸ್ಬುಕ್ಕು, ವಾಟ್ಸ್ಯಾಪು ಎಲ್ಲದರಲ್ಲೂ ಕಲ್ತ್ಕೊಳ್ತಾ ಇರ್ತಾರೆ. ಆ ಜ್ಞಾನ ಶಾಶ್ವತವಾಗಿರೋದಿಲ್ಲ. ಯಾಕೆ ಗೊತ್ತಾ? ಗುರುವಿನಿಂದ ಕಲಿತ ವಿದ್ಯೆ ಮಾತ್ರ ನಿಜವಾದ ವಿದ್ಯೆ. ಅವರ ಹತ್ರ ನೀವು ಪರಿಪ್ರಶ್ನೆಯ ಸೇವೆಯ ಏನು ಮಾಡಬೇಕು? ಮತ್ತೆ ಮತ್ತೆ ಪ್ರಶ್ನೆ ಮಾಡಬೇಕು. ಅವರನ್ನು ಯಾವುದಾದ್ರೂ ವಿಷಯ ತಿಳಿದುಕೊಳ್ಬೇಕಾದ್ರೆ ಸುಮ್ಮನೆ ಹ್ಞೂ ಅನ್ನೋದಲ್ಲ. ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮಗೆ ಬರ್ತಕ್ಕಂಥ ಸಂದೇಹಗಳನ್ನು ಅವ್ರ ಮುಂದೆ ಪರಿಹಾರ ಮಾಡ್ಕೊಳ್ಬೇಕು. ಅವ್ರನ್ನ ಕೇಳಿ ತಿಳ್ಕೊಳ್ಬೇಕು. ಅವ್ರನ್ನ ಪ್ರಶ್ನೆ ಮಾಡೋದಲ್ಲ. ಯಾವ ಥರ ಪ್ರಶ್ನೆ ಮಾಡಬೇಕು ಅಂದರೆ ನಿಮ್ಮ ಸಂದೇಹವನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಅವ್ರನ್ನ ನೀವು ಮಾಡಬೇಕು, ಕೇಳಬೇಕು. ಪ್ರಶ್ನೆಗಳನ್ನ ಕೇಳಿ ನೀವು ತಿಳಿದುಕೊಳ್ಬೇಕು. ಅದನ್ನು ಏನು ಡೌಟ್ಸ್ ಇಲ್ಲದಂಗೆ ಅದನ್ನು ಇತ್ಯರ್ಥ ಮಾಡ್ಕೊಳ್ಬೇಕು. ಆ ರೀತಿ ನಾವು ಗುರುಗಳ ಹತ್ರ ನಡ್ಕೊಳ್ಬೇಕು. ಅಂಥ ಶಿಷ್ಯನ ಕಂಡ್ರೆ ಗುರುಗಳಿಗೆ ತುಂಬ ಇಷ್ಟ. ಅರ್ಥ ಆಯ್ತಾ? ಸೊ ವಿದ್ಯಾರ್ಥಿಯಾಗಿರ್ತಕ್ಕಂಥವನು ಸದ್ಗುರುವಿನಿಂದ ಮಾತ್ರ ಜ್ಞಾನ ಪಡೀಲಿಕ್ಕೆ ಸಾಧ್ಯ. ಸುಮ್ಮನೆ ಏನೋ ಇವಾಗ ಈಗೇನಾಗ್ಬಿಟ್ಟಿದೆ ಗೊತ್ತಾ? ಚೋರ್ ಗುರು ಚಂಡಾಲ್ ಶಿಷ್ಯ ಅಂತ. ಗುರುನೇ ಬರ್ತಕ್ಕಂಥವ್ನು ಹೆಂಗಿರ್ತಾನೆ? ಟೀಚರ್ಸ್ಗಳೊಂದು ಬಂದಿರ್ತಾರೆ ಕೆಲವರು, ಏನು ಸರಿಯಾಗಿ ತಿಳ್ಕೊಂಡಿರಲ್ಲ, ಓದ್ಕೊಂಡು ಸೀದಾ ಬರ್ತಾರೆ, ಅಲ್ಲೇನಿರುತ್ತೋ ಅದನ್ನು ಹೇಳಿ ಹೋಗ್ತಾರೆ. ಯಾವ ಜ್ಞಾನನೂ ಅವ್ರಿಗೆ ಉಂಟಾಗಲ್ಲ. ಇನ್ನು ಶಿಷ್ಯ ಇನ್ನು ಹೆಂಗೆ ಚೆನ್ನಾಗಿರೋಕ್ಕೆ ಸಾಧ್ಯ? ಅವನಿಗೂ ಬೇಡ, ಪೀರಿಯಡ್ ಮಿಸ್ ಆಗಿ ಆರಾಮಾಗಿ ಹೊರಗಡೆ ಹೋಗಿ ಓಡಾಡ್ಕೊಂಡಿದ್ದೆ ಸಾಕಾಗಿರುತ್ತೆ. ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟ್ ಹೆಂಗೆ ಬರುತ್ತೆ? ಅದಕ್ಕೋಸ್ಕರನೇ ಗುರು ಕೂಡ ನಮಗೆ ಸಿಗಬೇಕು ಅಂದರೂ ಅದು ಪೂರ್ವ ಪುಣ್ಯ. ಒಳ್ಳೆ ಗುರು ಸಿಗಬೇಕು ಅಂದರೂ ಪೂರ್ವ ಪುಣ್ಯ. ಆ ಒಳ್ಳೆ ಗುರು ಸಿಕ್ಕಿದಾಗ ಅವ್ರನ್ನ ನಾವು ಚೆನ್ನಾಗಿ ಅವ್ರಿಗೆ ನಮಸ್ಕರಿಸಿ, ಅವರಿಗೆ ನಾವು ಮನಃಪೂರ್ವಕವಾಗಿ ಅವ್ರನ್ನ ಸೇವೆಯನ್ನು ಮಾಡಿ ಅವರ ಜ್ಞಾನವನ್ನು ನಾವು ತಿಳಿದುಕೊಳ್ಬೇಕು, ನಾವು ಪಡೆದುಕೊಳ್ಬೇಕು. ಮತ್ತು ಪ್ರಶ್ನೆ ಬಂದ ಏನಾದರೂ ಡೌಟ್ಸ್ಗಳು ಬಂದು ಇಮ್ಮಿಡಿಯೇಟಾಗಿ ಕೇಳಿಕೊಂಡು ಅದನ್ನು ಪರಿಹರಿಸ್ಕೊಳ್ಬೇಕು. ಇದು ಅವರು ಮೋಕ್ಷ ವಿದ್ಯೆಯಲ್ಲಿ ಭಗವಂತ ಹೇಳಿದರೂ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟು, ಪ್ರತಿಯೊಬ್ಬ ಶಿಷ್ಯ ಇವತ್ತು ಮಾಡಬೇಕಾಗಿರೋದು ಅದೇನೆ. ಏನು ಪಾಠ ಮಾಡ್ತಾರೋ ಅದು ಎಸ್ ಅಂತ ಹೋಗ್ತಾ ಇರೋದಲ್ಲ. ಅದ್ರಲ್ಲಿ ಏನು ನಿಮಗೆ ಗೊತ್ತಾಗಲಿಲ್ಲ ಆ ಕ್ವಶನನ್ನು ತಕ್ಷಣ ಕೇಳಿ ಅದನ್ನು ಪರಿಹರಿಸ್ಕೊಳ್ಬೇಕು. ಗುರುವೂ ಹಾಗೇ ಇರಬೇಕು, ಆಗ ಶಿಷ್ಯನೂ ಹಾಗೇ ಇರ್ತಾನೆ. ಅದಕ್ಕೆ ಅಂತಹ ಸದ್ಗುರುವನ್ನು ಸೇವೆ ಮಾಡಬೇಕು ಅಂತಕ್ಕಂಥದ್ದನ್ನು ಕೃಷ್ಣ ಹೇಳ್ತಾನೆ. ಅಂದರೆ ಇವಾಗ ಅರ್ಜುನ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಅವನು ಸರಿಯಾದ ಗುರುವಿನ ಹತ್ರ ಹೋಗಿ ಅವನು ಇಷ್ಟೆಲ್ಲ ಮಾಡಬೇಕು, ಹೇಗೆ ನೀನು ಜ್ಞಾನ ಪಡ್ಕೊಳ್ಬೇಕಾಗತ್ತೆ ಅನ್ನೋದನ್ನು ಹೇಳ್ತಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಅವನ ಗುರುವಿನ ಸೇವೆ ಮಾಡಿ ಪ್ರಶ್ನೆ ಮಾಡಿ ನಿನ್ನ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೇಕು. ಮೋಕ್ಷವನ್ನು ಪಡೆಯೋದು ಹೇಗೆ ಅಂತ ತಿಳಿದುಕೊಳ್ಬೇಕು. ಅವನಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಅದು ನಮ್ಮ ಈಗಿನ ಮಕ್ಕಳುಗಳು ಕೂಡ ಹಾಗೆ ಮಾಡಬೇಕಾಗುತ್ತೆ. ಟೀಚರ್ಗಳಿಗೆ, ಗುರುಗಳಿಗೆ ವಂದಿಸಿ ಅವ್ರ ಜೊತೆ ಅವ್ರನ್ನ ಆಡ್ಕೊಳ್ಳೋದು. ಗುರುಗಳಿಗೆ ಹೆಸರಿಟ್ಬಿಟ್ಟಿರ್ತಾರೆ, ಏನೇನೋ ಹೆಸರಿಟ್ಟಿರ್ತಾರೆ. ಆ ಥರ ಎಲ್ಲ ಮಾಡದೆ ಅವರಲ್ಲಿರೋ ಜ್ಞಾನವನ್ನು ನಾವು ಪಡೆದುಕೊಳ್ಬೇಕು. ಮತ್ತೆ ಮತ್ತೆ ಪ್ರಶ್ನೆ ಮಾಡೋ ಸ್ಟೂಡೆಂಟ್ಸ್ ಅಂದರೆ ಗುರುಗಳಿಗೆ ಇಷ್ಟ ಆಗುತ್ತಂತೆ. ಕೆಲವು ಟೀಚರ್ಸ್ಗಳಿಗೆ ನಾವು ನೋಡಿದ್ದೀವಿ, ಕೆಲವು ಟೀಚರ್ಸ್ಗಳಿಗೆ ಇಷ್ಟ ಆಗಲ್ಲ, ಇವನೇನು ತುಂಬ ಕ್ವಶನ್ ಮಾಡ್ತಾನೆ ಅಂತ ಅವ್ರನ್ನ ಅವಾಯ್ಡ್ ಮಾಡುವಂಥ ಅವ್ರು ಒಳ್ಳೆ ಗುರು ಅಲ್ಲ. ಒಳ್ಳೆ ಗುರು ಆಗಿರ್ತಕ್ಕಂಥವನು ಶಿಷ್ಯ ಏನೇ ಪ್ರಶ್ನೆ ಮಾಡಿದ್ರೂ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಗೊತ್ತಾಗಲಿಲ್ಲ ಅನ್ನೋ ತಿಳ್ಕೊಂಬಂದಾದರೂ ಹೇಳ್ತಾರೆ, ಅವನು ಒಳ್ಳೆಯ ಗುರು. ಶಿಷ್ಯರು ಕೂಡ ಅದೇ ಥರ ಇದ್ದು ಕಲಿತ್ಕೊಂಡು ಜ್ಞಾನವನ್ನು, ಪಾಠಗಳನ್ನೆಲ್ಲ ಪೂರ್ತಿಯಾಗಿ ಅವ್ರ ಹತ್ರ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಕಲಿತ್ಕೊಂಡು ಶ್ರವಣ ಮನನ ಅಧ್ಯಯನ ಮಾಡಬೇಕು. ಅಂತಹ ಕೆಲಸವನ್ನು ಅವನು ಮಾಡಬೇಕು. ಆಗ ಒಳ್ಳೆ ಶಿಷ್ಯನಾಗ್ತಾನೆ ಅಂತಕ್ಕಂಥದ್ದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಇದನ್ನು, ಈ ಮಂತ್ರನ, ಈ ಶ್ಲೋಕನ ನಾವು ದಿನಾ ಹೇಳ್ತಾ ಇದ್ದರೆ ಖಂಡಿತವಾಗಿ ನಮಗೊಂದು ಒಳ್ಳೆ ಗುರು ಸಿಗ್ತಾರೆ. ನಮ್ಮ ಫೀಲ್ಡಲ್ಲೇ ನಮಗೆ ಬೇಕಾಗಿರೋಂತಹ ಒಂದು ಒಳ್ಳೆ ಗುರು ನಮಗೆ ಸಿಕ್ಕಿ ನಮಗೊಂದು ಒಳ್ಳೆ ಜ್ಞಾನ, ಸುಜ್ಞಾನ ನಮಗೆ
ಉಂಟಾಗುತ್ತೆ, ಪ್ರಾಪ್ತವಾಗುತ್ತೆ ಈ ಶ್ಲೋಕದಿಂದ. ಅರ್ಥ ಆಯ್ತಾ ಮಕ್ಕಳ? ಮತ್ತೊಮ್ಮೆ ಒಟ್ಟಿಗೆ ಹೇಳೋಣ ಈ ಶ್ಲೋಕನ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಶುಭಮಸ್ತು.